ಮಾನ್ಯ ಉಪಮುಖ್ಯಮಂತ್ರಿಗಳು ಸರ್, ಮಾನ್ಯ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಕೂತಿರ್ಲಿಲ್ವಾ ಇಷ್ಟೊತ್ತು? ಮಾನ್ಯ ಉಪಮುಖ್ಯಮಂತ್ರಿಗಳು ಮಾನ್ಯ ಅಧ್ಯಕ್ಷ ಮಾನ್ಯ ಅಧ್ಯಕ್ಷ ಸರ್, ಅವರು ನೀವು ಇವ್ರ ಹೆಸರನ್ನ ಹೆಂಗ್ ಬಳಕೆ ಮಾಡ್ಕೊಂಡ್ರು? ಒಬ್ರು ಮಾತಾಡಿ. ಅವ್ರ ಹೆಂಗ್ರಿ ಚೀಫ್ ಮಿನಿಸ್ಟರ್ ನೋಟಿಸ್ ಕೊಡ್ಬೇಕಿತ್ತು. ಹೆಂಗೆ ನೀವು ನೋಟಿಸ್ ಮಾನ್ಯ ಅಧ್ಯಕ್ಷ ಹೆಂಗೆ ಸರ್ ಹೆಸರು ತಗೊಂಡು ನೋಟಿಸ್ ಕೊಡ್ಬೇಕಿತ್ತು ನೀವು? ಸದನದ ಒಬ್ಬ ಸದಸ್ಯರ ಹೆಸರು ತಗೊಂಡು ಹೆಂಗ್ ತಗೊಂಡ್ರಿ ನೀವು? ಹಂಗಾಗಲ್ಲ ಸರ್. ಮಾತಾಡ್ಲಿಕ್ಕೆ ಬಿಡಿ. ಮಾತಾಡಕ್ ಬಿಡೋದಲ್ಲ, ಕೇಳಿ ಅದನ್ನ. ಮುಖ್ಯಮಂತ್ರಿ ಮೇಲೆ ಆರೋಪ ಇದೆ ಅಂತ ಹೆಂಗ್ ಹೇಳ್ತಾರೆ? ಮಾಡ್ಬೋದು ಅಂತ ಹಾಗಾದ್ರೆ ಯಾರ ಹೆಸರು ಯಾರು ಬೇಕಾದ್ರೆ ಬಳಕೆ ಮಾಡ್ಬೋದಾ? ಮೊದಲು ಹೇಳಿದವರು ಯಾರು ಸರ್? ನೀವು ಸೀನಿಯರ್ ಮೆಂಬರ್, ನೀವು ನೀವು ಮಾನ್ಯ ಅಧ್ಯಕ್ಷ ಉಪಮುಖ್ಯಮಂತ್ರಿಗಳು ಸೀನಿಯರ್ ಮೆಂಬರ್ ಒಬ್ಬ ಸದಸ್ಯರ ಬಗ್ಗೆ ವಿತೌಟ್ ನೋಟಿಸ್ ನೀನು ಭ್ರಷ್ಟಾಚಾರ ನೀವು ಸದಸ್ಯರ ರಕ್ಷಣೆಗೆ ಬರಬೇಕು. ಖುಷಿ ಈಗ ಪ್ರತಿಪಕ್ಷ ನಾಯಕರು ಮಾತಾಡ್ತಾರೆ. ಪ್ರತಿಪಕ್ಷ ನಾಯಕರು ಮಾತಾಡಕ್ಕಿಂತ ಮುಂಚೆ ನಡೆದಿರೋದು ಮಾತಾಡ್ತಾರೆ. ಯಾರ ಬಗ್ಗೆ ಏನ್ ಬೇಕಾದ್ರೆ ಆರೋಪ ಮಾಡಬಹುದಾ? ಹೆಂಗೆ ಒಬ್ಬ ನಮ್ಮ ಸದಸ್ಯರ ಹೆಸರು ತಗೊಂಡ್ರು? ಎಲ್ಲ ಮಂತ್ರಿ ಯಾರ ಹೆಸರು ಬಳಕೆ ಮಾಡಬಹುದಾ? ನಾನು ನಿಮ್ಮ ಹೆಸರು ಬಳಕೆ ಮಾಡಬಹುದಾ? ನಾನು ಸ್ವಾಮಿ ಆಯ್ತು. ಭ್ರಷ್ಟಾಚಾರದ ಆಪರೇಷನ್ ನಾವು ಅಡ್ಜಸ್ಟ್ಮೆಂಟ್ ಮೋಷನ್ ಕೊಟ್ಟು ಚರ್ಚೆ ದಿಢೀರಂತ ಹೆಸರು ತಗೊಂಡು ನೀನೇ ಪಿತಾಮ ಅಂತಂದ್ರೆ ಸಿಎಂ ಹೆಸರು ಹೆಂಗ್ ಹೇಳ್ತಾರೆ ಅಂತ ನಾವು ಕೇಳೋದು. ಆರೋಪ ಇದೆ ಅಂತ ಹೇಳಿದ್ರಲ್ಲ, ಕೊಡಿ. ಈಗ ಅಧ್ಯಕ್ಷ ಏನ್ ಬೇಕು ನೀವ್ ಎಲ್ಲ ಕೇಳಕ್ಕೆ ಕೂತ್ಕೊಂಡು ಕಂಡ್ರಿ ನಾವಿಲ್ಲಿ ನೀವೆಲ್ಲ ಕೇಳ್ಬೇಕಲ್ಲ. ಈಗ ಮಾನ್ಯ ಅಧ್ಯಕ್ಷ, ನೀವು ದಲಿತರ ಹಣವನ್ನ ಲೂಟಿ ಮಾಡಿ ಈಗ ಸಮರ್ಥನೆ ನಿಂತ್ಕೊಂಡಿದ್ದಾರೆ. ನಾಚಿಕೆ ಆಗಬೇಕು ಇವರಿಗೆ. ಸಮರ್ಥನೆ ಮಾಡ್ಕೊಳ್ಳೋಕೆ ನಿಂತ್ಕೊಂಡಿದ್ದಾರೆ. ಈಗ ಸದನವನ್ನು 10 ನಿಮಿಷ ಮುಂದೂಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.